ಜೆರುಸಲೇಮಿನ ಯೇಸುವೆ, ನಿನ್ನ ರಕ್ತ ಕುಡಿದವರ ದಾಹವಿನ್ನೂ ತೀರಿಲ್ಲ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾನು ನಿಮಗೆ ಹೇಳ ಹೊರಟಿರುವ ವಿಷಯ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ, ರಾತ್ರಿ ನಿದ್ದೆ ಬರಲ್ಲ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದಾದರೂ ದೇಶದ ಸಂಸತ್ನಲ್ಲಿ ಜನಪ್ರತಿನಿಧಿಗಳು ಒಟ್ಟಾಗಿ ಸೇರಿ ಒಬ್ಬ ಮನುಷ್ಯನಿಗೆ ಮರಣದಂಡನೆ ಕೊಡುವ ಕಾನೂನು ಪಾಸಾದಾಗ ಕುಣಿದು ಕುಪ್ಪಳಿಸ್ತಾರ, ಶಾಂಪೇನ್ ಬಾಟಲಿ ಓಪನ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರ. ಆದರೆ ಮಾರ್ಚ್ 30, 2026ರಂದು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ನೆಸೆಟ್ನಲ್ಲಿ ಆಗಿದ್ದೇ ಇದು. 62/48 ವೋಟುಗಳಿಂದ ಭಯೋತ್ಪಾದಕರಿಗೆ ಮರಣದಂಡನೆ ಕಾಯ್ದೆ ಅಂದರೆ ಡೆತ್ ಪೆನಾಲ್ಟಿ ಫಾರ್ ಟೆರರಿಸ್ಟ್ ಲಾ 2026 ಪಾಸ್ ಆಯಿತು. ಈ ಕಾಯ್ದೆಯ ರೂವಾರಿ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ತೀವ್ರ ಬಲಪಂಥೀಯ ಸಚಿವ ಇಟಮಾರ್ ಬೆನ್ ಗ್ವೀರ್. ಈತ ಸಂಸತ್ತಿಗೆ ಬರುವಾಗಲೇ ತನ್ನ ಕೋಟ್ ಕಾಲರಿಗೆ ಒಂದು ಚಿನ್ನದ ನೇಣು ಹಗ್ಗದ ಪಿನ್ ಅಂದರೆ ಗೋಲ್ಡನ್ ನೋಸ್ ಶೇಪ್ಡ್ ಲ್ಯಾಪಲ್ ಪಿನ್ ಹಾಕ್ಕೊಂಡು ಬಂದಿದ್ದ. ಕಾನೂನು ಪಾಸಾದ ತಕ್ಷಣ ಈತ ಮತ್ತು ಈತನ ವೋಜ್ಮಾ ಯಹೂದಿತ್ ಜೂಯಿಸ್ ಪವರ್ ಪಾರ್ಟಿಯ ಜನ ಯಹೂದ್ಯರ ಪವಿತ್ರ ಶೆಚೂನ್ ಪ್ರಾರ್ಥನೆ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಯಾಕೆ ಗೊತ್ತಾ? ಪ್ಯಾಲೆಸ್ಟೀನಿಯರನ್ನ ನೇಣಿಗೆ ಹಾಕುವ ದಿನ ನೋಡೋಕೆ ದೇವರು ನಮ್ಮನ್ನು ಬದುಕಿಸಿದ್ನಲ್ಲ ಅಂತ. ಇಸ್ರೇಲ್ನ ಮಾಜಿ ಪ್ರಧಾನಿ ಗೋಲ್ಡಾ ಮೇಯರ್ ಒಮ್ಮೆ ಹೇಳಿದ್ರು, ಅರಬ್ಬರು ನಮ್ಮ ಮಕ್ಕಳನ್ನು ಕೊಂದಿದ್ದಕ್ಕೆ ನಾವು ಕ್ಷಮಿಸಬಹುದು, ಆದರೆ ಅವರು ನಮ್ಮ ಮಕ್ಕಳನ್ನು ಕೊಲೆಗಾರರನ್ನಾಗಿ ಮಾಡಿದ್ದಕ್ಕೆ ಕ್ಷಮಿಸಲ್ಲ ಅಂತ. ಆದರೆ ಇವತ್ತು ಆ ಮಾತಿಗೆ ಅರ್ಥವೇ ಇಲ್ಲ. ಒಂದು ಇಡೀ ಜನಾಂಗದ ಸಾವು ಇನ್ನೊಂದು ಜನಾಂಗಕ್ಕೆ ಶಾಂಪೇನ್ ಕುಡಿಯುವ ಪಾರ್ಟಿಯಾಗಿದೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದನ್ನ ಕ್ರೌರ್ಯದ ಸಾರ್ವಜನಿಕ ಪ್ರದರ್ಶನ ಅಂತ ಕರೆದಿದೆ. 90 ದಿನಗಳ ನರಕ, ಕರುಣೆ ಇಲ್ಲದ ಕೊಲೆಗಾರ ಯಂತ್ರ. ಈ ಕಾಯ್ದೆ ಕೇವಲ ಜೀವ ತೆಗೆಯಲ್ಲ ಗುರು, ಸಾಯೋಕ್ಕೂ ಮುನ್ನವೇ ಮನುಷ್ಯನನ್ನು ದಿನಾಲು ಕೊಲ್ಲುತ್ತೆ. ಕಾನೂನು ಹೇಗಿದೆ ಅಂದರೆ ಮಿಲಿಟರಿ ಕೋರ್ಟ್ ಮರಣದಂಡನೆ ಕೊಟ್ಟ ಕೇವಲ 90 ದಿನಗಳ ಒಳಗೆ ಕಡ್ಡಾಯವಾಗಿ ನೇಣಿಗೆ ಹಾಕಲೇಬೇಕು. ಆ 90 ದಿನ ಹೇಗಿರುತ್ತೆ ಗೊತ್ತಾ? ಆ ಕೈದಿಯನ್ನು ಒಂಟಿ ಸೆಲ್ನಲ್ಲಿ ಹಾಕ್ತಾರೆ. ಸಾವಿನ ಅಂಚಿನಲ್ಲಿರುವ ಆ ಮನುಷ್ಯನಿಗೆ ತನ್ನ ಅಮ್ಮನನ್ನ, ಹೆಂಡತಿಯನ್ನ, ಕಡೆ ಪಕ್ಷ ಮುದ್ದಾದ ಮಗುವನ್ನು ಕೂಡ ಕೊನೆಯ ಬಾರಿಗೆ ಮುಟ್ಟುವ, ಅಪ್ಪಿಕೊಳ್ಳುವ ಹಕ್ಕು ಇಲ್ಲ. ಫ್ಯಾಮಿಲಿ ವಿಸಿಟ್ ಕಂಪ್ಲೀಟ್ ಬ್ಯಾನ್. ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಲಾಯರ್ ಜೊತೆ ಮಾತಾಡಬೇಕು ಅಂದರೂ ಕೇವಲ ವಿಡಿಯೋ ಕಾಲ್ ಮುಖಾಂತರ ಮಾತ್ರ. ಎಂಥ ಸ್ಯಾಡಿಸಮ್ ಅಲ್ವಾ ಇದು? ಮರಣದಂಡನೆ ಕೊಟ್ಟ ಮೇಲೆ ಮೇಲ್ಮನವಿ ಅಂದರೆ ಅಪೀಲ್ ಹೋಗೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಕ್ಷಮಾದಾನ ಅಂದರೆ ಕ್ಲೆಮೆನ್ಸಿ ಇದೆಯಾ? ಅದೂ ಖಂಡಿತ ಇಲ್ಲ. ಇನ್ನು ಶಾಕಿಂಗ್ ವಿಷಯ ಏನಂದರೆ ನೇಣುಗಂಬಕ್ಕೆ ಏರ್ಸೋಕೆ 3 ಜಡ್ಜ್ಗಳು ಒಪ್ಪಬೇಕು ಅಂತೇನಿಲ್ಲ. ಕೇವಲ ಸಿಂಪಲ್ ಮೆಜಾರಿಟಿ ಅಂದರೆ 3ರಲ್ಲಿ 2 ಜಡ್ಜ್ಗಳು ಹೇಳಿದ್ರೆ ಸಾಕು, ನೇಣು ಫಿಕ್ಸ್. ಇಲ್ಲಿ ನ್ಯಾಯಾಂಗ ಅನ್ನೋದು ಬರೀ ರಬ್ಬರ್ ಸ್ಟ್ಯಾಂಪ್. ಇದೊಂದು ಅಫಿಷಿಯಲ್ ಸಾವು ಉತ್ಪಾದಿಸುವ ಕಾರ್ಖಾನೆ ಅಷ್ಟೇ. ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯ. ಸರಿಯಪ್ಪ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನೀವು ಹೇಳ್ಬೋದು. ಆದರೆ ಇಲ್ಲಿ ನ್ಯಾಯದ ತಕ್ಕಡಿ 2 ಜನಾಂಗಕ್ಕೆ 2 ತರಹ ತೂಗುತ್ತೆ. ಹ್ಯೂಮನ್ ರೈಟ್ಸ್ ವಾಚ್ HRW ಹೇಳುವಂತೆ ಇದೊಂದು ಪಕ್ಕಾ ವರ್ಣಭೇದ ನೀತಿ ಅಂದರೆ ಅಪಾರ್ಥೈಡ್ ಕಾಯ್ದೆ. ಒಂದೇ ರೀತಿಯ ಅಪರಾಧ ಮಾಡಿದ್ರು ಈ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ನಾಗರಿಕರಿಗೆ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಅವರಿಗೆ ಜೀವಾವಧಿ ಶಿಕ್ಷೆ ಆಗಬಹುದು. ಆದರೆ ಆಕ್ರಮಿತ ವೆಸ್ಟ್ ಬ್ಯಾಂಕ್ನ ಪ್ಯಾಲೆಸ್ಟೀನಿಯನ್ನರಿಗೆ ಕೇವಲ ಮಿಲಿಟರಿ ಕೋರ್ಟ್. ಬಿತ್ಸೆಲೆಮ್ ರಿಪೋರ್ಟ್ ಪ್ರಕಾರ ಈ ಮಿಲಿಟರಿ ಕೋರ್ಟ್ಗಳಲ್ಲಿ ಪ್ಯಾಲೆಸ್ಟೀನಿಯನ್ನರ ಅಪರಾಧ ಸಾಬೀತಾಗುವ ಪ್ರಮಾಣ 96ರಿಂದ 99ರಷ್ಟಿದೆ. ಅಂದರೆ ಕೋರ್ಟ್ ಮೆಟ್ಟಲು ಹತ್ತೋಕ್ಕೂ ಮುನ್ನವೇ ನೀವು ಅಪರಾಧಿ, ನಿಮ್ಮ ಸಾವು ನಿರ್ಧಾರ ಆಗೋಗಿದೆ ಅಂತ ಅರ್ಥ. ಇದೇ ಕಾನೂನು ಯಹೂದಿ ಉಗ್ರರಿಗೆ ಅಂದರೆ ಜೂಯಿಸ್ ಟೆರರಿಸ್ಟ್ಗೆ ಅನ್ವಯಿಸುತ್ತಾ? ಇಲ್ಲ. ಯಾಕಂದರೆ ಕಾಯ್ದೆಯಲ್ಲಿ ಜಾಣತನದಿಂದ ಒಂದು ಸಾಲು ಸೇರಿಸಿದ್ದಾರೆ. ಯಾರು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ರಾಜ್ಯದ ಅಸ್ತಿತ್ವವನ್ನು ನಿರಾಕರಿಸುವ ಗುರಿಯಿಂದ ಅಂದರೆ ನೆಗೆಟಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಸ್ಟೇಟ್ ಆಫ್ ಇಸ್ರೇಲ್ ಕೃತ್ಯ ಮಾಡ್ತಾರೋ ಅವರಿಗೆ ಮಾತ್ರ ನೇಣು ಅಂತ ಈ ಒಂದೇ ಒಂದು ಸಾಲಿನಿಂದ ಯಹೂದಿಗಳನ್ನು ಬಚಾವ್ ಮಾಡಿ ಬರೀ ಪ್ಯಾಲೆಸ್ಟೀನಿಯನ್ನರ ಕುತ್ತಿಗೆಗೆ ಕುಣಿಕೆ ರೆಡಿ ಮಾಡಿದ್ದಾರೆ. ಮಕ್ಕಳ ಕಗ್ಗೊಲೆ ಮತ್ತು ಕಾಯುವಿಕೆಯ ಶೂನ್ಯತೆ.
ಮಾರ್ಚ್ 30ರ ರಾತ್ರಿ ವೆಸ್ಟ್ ಬ್ಯಾಂಕ್ನಲ್ಲಿ ಸಾವಿರಾರು ತಾಯಂದಿರು ನಿದ್ದೆ ಮಾಡಿಲ್ಲ. ಮೈಸೂರು ಶವಾಮ್ರೇಹ ಅನ್ನೋ ತಾಯಿ ಅಳುತ್ತಾ ಹೇಳ್ತಾರೆ, ನನ್ನ ಮಗ 3 ವರ್ಷದಿಂದ ಜೈಲಿನಲ್ಲಿದ್ದಾನೆ. ಅವನಿಗೆ ಯಾವಾಗ ಮರಣದಂಡನೆ ಕೊಡ್ತಾರೋ ಅನ್ನೋ ಭಯ ನನ್ನನ್ನು ದಿನ ಕೊಲ್ತಿದೆ ಅಂತ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಜೈಲ್ಗಳಲ್ಲಿ ಸುಮಾರು 9,300ರಿಂದ 9,500 ಪ್ಯಾಲೆಸ್ಟೀನಿಯನ್ನರು ಬಂಧಿಯಾಗಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವು ಪ್ಯಾಲೆಸ್ಟೈನ್ ಕವಿ ಮೌರಿದ್ ಬರ್ಘೋತಿಯವರ ಸಾಲುಗಳನ್ನು ನೆನಪಿಸಿಕೊಳ್ಳಲೇಬೇಕು. ಮೌನವು ಹೇಳಿತು ಸತ್ಯಕ್ಕೆ ಮಾತುಗಾರಿಕೆಯ ಅಗತ್ಯವಿರೋದಿಲ್ಲ. ಕುದುರೆ ಸವಾರರೆಲ್ಲ ಹತರಾದ ಮೇಲೆ ಊರಿಗೆ ಮರಳುವ ಖಾಲಿ ಕುದುರೆಗಳು ಏನನ್ನೂ ಹೇಳದೆಯೇ ಎಲ್ಲವನ್ನೂ ತಿಳಿಸಿಬಿಡುತ್ತವೆ. ಆ ತಾಯಂದಿರ ಕಾಯುವಿಕೆ ಈಗ ಆ ಖಾಲಿ ಕುದುರೆಗಳಂತಾಗಿದೆ. ಮಹಮೂದ್ ದರ್ವಿಶಿ ಹೇಳಿದ ಹಾಗೆ, ನಮ್ಮ ತಾಯ್ನಾಡನ್ನು ಯಾರು ಮಾಡಿದ್ರು ಅಂತ ನನಗೆ ತಿಳಿದಿಲ್ಲ, ನಮ್ಮ ತಾಯ್ನಾಡನ್ನು ಯಾರು ಮಾರಿದ್ರು ಅಂತ ನನಗೆ ತಿಳಿದಿಲ್ಲ, ಆದರೆ ಅದರ ಬೆಲೆಯನ್ನು ಯಾರು ತೆತ್ತರು ಅನ್ನೋದು ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಇದಕ್ಕಿಂತ ಘೋರ ವಿಷಯ ಏನಂದರೆ, ಈ ಕಾನೂನಿನಲ್ಲಿ ಏಜ್ ಎಕ್ಸೆಪ್ಷನ್ ಎಲ್ಲೂ ಇಲ್ಲ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಮಿಲಿಟರಿ ಕಾನೂನಿನಲ್ಲಿ ಅಪರಾಧ ಹೊಣೆಗಾರಿಕೆಯ ಕನಿಷ್ಠ ವಯಸ್ಸು ಕೇವಲ 12 ವರ್ಷಗಳು ಮಾತ್ರ. ಡಿಫೆನ್ಸ್ ಫಾರ್ ಚಿಲ್ಡ್ರನ್ ಇಂಟರ್ನ್ಯಾಷನಲ್ ಪ್ಯಾಲೆಸ್ಟೈನ್ DCIP ವರದಿ ಪ್ರಕಾರ 350 ಪ್ಯಾಲೆಸ್ಟೀನಿಯನ್ ಮಕ್ಕಳು ಜೈಲಿನಲ್ಲಿದ್ದಾರೆ. ಅದರಲ್ಲಿ 168 ಮಕ್ಕಳು, ಅಂದರೆ 48% ಮಕ್ಕಳು ಯಾವುದೇ ಆರೋಪ ವಿಚಾರಣೆ ಇಲ್ಲದೆ ಅಡ್ಮಿನಿಸ್ಟ್ರೇಟಿವ್ ಡಿಟೆನ್ಷನ್ನಲ್ಲಿ ಕೊಳಿತಿದ್ದಾರೆ. ಅಂದರೆ 12 ವರ್ಷದ ಕಂದಮ್ಮನಿಗೂ ಈ ಕಾಯ್ದೆಯಡಿ ನೇಣು ಹಾಕಬಹುದು. ಎಂಥ ಕ್ರೂರ ವ್ಯವಸ್ಥೆ ಅಲ್ವ ಇದು. ನರಕಕ್ಕೆ ಸ್ವಾಗತ. ನ್ಯಾಯಾಲಯ ಮರಣದಂಡನೆ ಕೊಡೋದು ಆಮೇಲೆ, ಆದರೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಜೈಲುಗಳು ಆಲ್ರೆಡಿ ಚಿತ್ರಹಿಂಸೆಯ ಶಿಬಿರಗಳಾಗಿ, ಅಂದರೆ ಟಾರ್ಚರ್ ಕ್ಯಾಂಪ್ಸ್ಗಳಾಗಿ ಬದಲಾಗಿವೆ ಅಂತ ಮಾನವ ಹಕ್ಕುಗಳ ಸಂಸ್ಥೆ ಬಿತ್ಸೆಲೇಮ್ ತನ್ನ ನರಕಕ್ಕೆ ಸ್ವಾಗತ, ವೆಲ್ಕಮ್ ಟು ಹೆಲ್ ಅನ್ನೋ ವರದಿಯಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದೆ. ಅಕ್ಟೋಬರ್ 2023ರಿಂದ ಮಾರ್ಚ್ 2026ರವರೆಗೆ ಸುಮಾರು 80ರಿಂದ 87 ಪ್ಯಾಲೆಸ್ಟೀನಿಯನ್ ಕೈದಿಗಳು ಕೋರ್ಟ್ ತೀರ್ಪು ಬರುವ ಮುನ್ನವೇ ಕಸ್ಟಡಿಯಲ್ಲೇ ಸಾವನ್ನಪ್ಪಿದ್ದಾರೆ. ಊಟ ಕೊಡದೆ ಹಸಿವಿನಿಂದ ಸಾಯಿಸೋದು, ವೈದ್ಯಕೀಯ ಚಿಕಿತ್ಸೆ ಕೊಡದಿರೋದು, ಲೈಂಗಿಕ ದೌರ್ಜನ್ಯ ಇವೆಲ್ಲ ಅಲ್ಲಿ ಕಾಮನ್ ಆಗೋಗಿದೆ. ಈ ಹೊಸ ಕಾಯ್ದೆ ಮಾಡ್ತಿರೋದು ಇಷ್ಟೇ. ಮುಂಚೆ ಕದ್ದು ಮುಚ್ಚಿ ಕೊಲ್ತಿದ್ರು, ಈಗ ಅಫಿಷಿಯಲ್ ಆಗಿ ಕೊಲ್ಲೋಕೆ ಲೈಸೆನ್ಸ್ ತಗೊಂಡಿದ್ದಾರೆ. ತಮ್ಮ ಕವನದ ಮೂಲಕ ಅರಬ್ ಕವಿ ಸಮೀಹ್ ಅಲ್ ಕಾಸಿಂ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಈ ದೌರ್ಜನ್ಯಕ್ಕೆ ಸವಾಲಿಸಿದ್ದಾರೆ. ನನ್ನ ನಿತ್ಯದ ತುತ್ತು ಕಿತ್ತು ಹೋಗಬಹುದು, ನನ್ನ ನಿತ್ಯದ ತುತ್ತು ಕಿತ್ತು ಹೋಗಬಹುದು, ಬೀದಿ ಗುಡಿಸಬೇಕಾಗಬಹುದು. ಆದರೂ ಬೆಳಕಿನ ಶತ್ರುಗಳೇ, ನಾನು ರಾಜಿ ಮಾತ್ರ ಮಾಡಿಕೊಳ್ಳಲಾರೆ. ಹೋರಾಡುತ್ತಲೇ ಇರುವೆನು ನಾನು ಅಂತಿಮ ಉಸಿರ ತನಕ. ಇದು ಜೈಲಿನೊಳಗಿರುವ ಪ್ರತಿಯೊಬ್ಬ ಪ್ಯಾಲೆಸ್ಟೀನಿಯನ್ ಕೈದಿಯ ಮನದಾಳದ ಕಿಚ್ಚು. ಜೆರುಸಲೇಮ್ನ ಕಣ್ಣೀರು ಮತ್ತು ಜಗತ್ತಿನ ಮೌನ. ಜೆರುಸಲೇಮ್ ಪ್ರೀತಿ, ಕರುಣೆ, ಕ್ಷಮೆಯನ್ನು ಬೋಧಿಸಿದ ಯೇಸು ಕ್ರಿಸ್ತ ನಡೆದಾಡಿದ, ಶಿಲುಬೆಗೇರಿದ ಪುಣ್ಯಭೂಮಿ. ಅದೇ ಮಣ್ಣಿನಲ್ಲಿ ಇವತ್ತು ಕರುಣೆಯಿಲ್ಲದ ಮರಣ ಶಾಸನಗಳನ್ನು ಬರೆಯಲಾಗ್ತಿದೆ. ಈ ಕಾಯ್ದೆ ಪಾಸ್ ಆಗಿದ್ದು ಈಸ್ಟರ್ ಮತ್ತು ಪವಿತ್ರವಾರದ, ಅಂದರೆ ಹೋಲಿ ವೀಕ್ ಆಸುಪಾಸಿನಲ್ಲಿ. ಕ್ಯಾಥೋಲಿಕ್ ಚರ್ಚ್ ನಾಯಕ ಲ್ಯಾಟಿನ್ ಪ್ಯಾಟ್ರಿಯಾರ್ಕ್ ಕಾರ್ಡಿನಲ್ ಬಿಜ್ಜಬಲ್ಲಾ ಅವರು ಈ ಕ್ರೌರ್ಯವನ್ನು ಖಂಡಿಸಿದರು. 25 ಪಾಮ್ ಸಂಡೆ ದಿನ ಅವರನ್ನೇ ಚರ್ಚ್ ಪ್ರವೇಶಿಸದಂತೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಪಡೆಗಳು ತಡೆದವು. ಕರುಣೆ ಮತ್ತು ಮಾನವೀಯತೆಯ ಪುನರುತ್ಥಾನಕ್ಕಾಗಿ ಚರ್ಚ್ ನಾಯಕರು ಪ್ರಾರ್ಥಿಸುತ್ತಿದ್ದಾರೆ. ಇಡೀ ಜಗತ್ತು ಏನು ಮಾಡ್ತಿದೆ? ವಿಶ್ವಸಂಸ್ಥೆ ಅಂದರೆ UN ಹೈ ಕಮಿಷನರ್ ವೋಲ್ಕರ್ ಟರ್ಕ್ ಇದನ್ನು ಯುದ್ಧ ಅಪರಾಧ, ವಾರ್ ಕ್ರೈಮ್ ಅಂದರು. ಐರೋಪ್ಯ ಒಕ್ಕೂಟ, EU, ಕೆನಡಾ, ಬ್ರಿಟನ್, ಫ್ರಾನ್ಸ್ ಎಲ್ಲರೂ ಖಂಡಿಸಿದ್ದಾರೆ. ಆದರೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಡೋಂಟ್ ಕೇರ್ ಅಂತಿದೆ. ಸ್ನೇಹಿತರೆ, ಯೋಚನೆ ಮಾಡಿ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ನ್ಯಾಯದ ಹೆಸರಿನಲ್ಲಿ ತನ್ನದೇ ಒಂದು ಗುಂಪಿನ ಜನರನ್ನು 90 ದಿನಗಳಲ್ಲಿ ನೇಣಿಗೇರಿಸುವ, 12 ವರ್ಷದ ಮಕ್ಕಳಿಗೂ ಕುಣಿಕೆ ಬಿಗಿಯುವ ಕಾನೂನು ತರುತ್ತದೆ ಅಂದರೆ ಆ ವ್ಯವಸ್ಥೆ ಬದುಕಿದೆಯಾ ಅಥವಾ ಮನುಷ್ಯತ್ವವೇ ಸತ್ತು ಹೋಗಿದೆಯಾ? ಈ ಜಾಗತಿಕ ಮೌನ ಹೀಗೆ ಮುಂದುವರೆದರೆ ಇತಿಹಾಸ ನಮ್ಮೆಲ್ಲರನ್ನ ಸಾಂಸ್ಥಿಕ ಹತ್ಯೆಗೆ ಮೂಕ ಸಮ್ಮತಿ ಸೂಚಿಸಿದ ಹೇಡಿಗಳು ಅಂತ ರಕ್ತದ ಅಕ್ಷರಗಳಲ್ಲಿ ಬರೆದಿಡುತ್ತೆ. ನಾನು ಕಡೆಗೆ ಕೇಳೋದು,
ಜೆರುಸಲೇಮಿನ ಯೇಸುವೆ, ನಿನ್ನ ರಕ್ತ ಕುಡಿದವರ ದಾಹವಿನ್ನೂ ತೀರಿಲ್ಲ. ಇನ್ನೂ ಎಷ್ಟು ರಕ್ತ ಬೇಕು ಇವರಿಗೆ? ಥಿಂಕ್ ಮಾಡಿ, ಪ್ರಶ್ನಿಸಿ, ದನಿ ಎತ್ತಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆಯಲ್ಲ, ಇದೊಂದು ಮಾನವೀಯತೆಯ ಚಳುವಳಿ.